ಒಂದ್ ಕಡೆಯಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಣೆ ಮಾಡಿದೆ. ಮತ್ತೊಂದು ಕಡೆಯಾಗಿ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರುಗಳು ಇದೀಗ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ನ ಹಿರಿಯ MLC ಆಗಿರ್ತಕ್ಕಂಥ ಭೋಜೇಗೌಡರು ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಇವತ್ತು ದೇವೇಗೌಡರಿಗೆ ಟಿಕೆಟ್ ನಿರಾಕರಣೆ ಮಾಡಿದೆ. NDA ಮೈತ್ರಿಕೂಟದಲ್ಲಿ ಯಾವ ರೀತಿಯಾಗಿ ಅದನ್ನು ನೋಡ್ತೀರಾ ಅಂತ ನಾವು ಯಾರಿಗಾರ ಕೇಳಿದೀವ? ದೇವೇಗೌಡರು ಅಪೇಕ್ಷೆ ಪಟ್ಟಿದ್ದಾರ? ನಮ್ಮ ಪಾರ್ಟಿ ಏನಾರ ಅಪೇಕ್ಷೆ ಪಟ್ಟು ನೋಡಿ, ಪಾರ್ಲಿಮೆಂಟ್ ರಾಜ್ಯಸಭೆಗೆ ಹೋಗಿ ಎಷ್ಟು ನಂಬರ್ ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ವಾ? ಇವಾಗ ಜಸ್ಟ್ 18 ನಂಬರ್ ಇನ್ ದಿ ಕರ್ನಾಟಕ ಅಸೆಂಬ್ಲಿ. 18 ನಂಬರ್ ಇಟ್ಕೊಂಡು ನಾವು ಪಾರ್ಲಿಮೆಂಟಿಗೆ ನಿಲ್ಬೇಕು ಅಂತ ಯಾರ ಹತ್ರ ಕೇಳಕ್ ಹೋಗಿದ್ದೀವಿ? ಕೇಳಕ್ ಹೋಗಿಲ್ಲ. ದೇವೇಗೌಡರು ರಾಜ್ಯಸಭಾ ಮೆಂಬರ್ ಇದ್ದಾರೆ, ಅವರು ಸಿಟ್ಟಿಂಗ್ ಮೆಂಬರ್ ಇದ್ರು, ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋದು ಜನಾಭಿಪ್ರಾಯ ಇತ್ತು, ಅಪೇಕ್ಷೆ. ಯಾಕಂದ್ರೆ NDA ಪಾರ್ಟಿ ಇದ್ದಾರೆ, ಹೆಂಗೂ ದೇವೇಗೌಡರೇ ಕಂಟಿನ್ಯೂ ಆಗ್ತಾರೆ ಅನ್ನೋದು ಜನರ ಅಭಿಪ್ರಾಯ ಇತ್ತು. ಆಮೇಲೆ ನಿಮ್ಮಂತ ಪತ್ರಿಕೆಯವರು ಕೂಡ ಹಲವಾರು ಬಾರಿ ಸ್ಕ್ರೀನಲ್ಲೇ ತೋರಿಸ್ತಾ ಇದ್ದಾರೆ ದೇವೇಗೌಡರೇ ಕಂಟಿನ್ಯೂ ಆಗ್ತಾರೆ ಅಂತ. ನಾವೇನು ಯಾರಿಗೂ ಕೂಡ ಅರ್ಜಿ ಕೊಡಲಿಲ್ಲ, ಅಥವಾ ದೇವೇಗೌಡರು ಏನು ಅಪೇಕ್ಷೆ ಪಡಲಿಲ್ಲ ನಾನು ಮುಂದುವರಿಬೇಕು ಅಂತೇಳಿ ಅಂತ. ಯಾಕೆ ಅಂತೇಳಿ ಜನಾಭಿಪ್ರಾಯ ಇತ್ತು ಅಂದರೆ, ಇಂಥ ಒಂದು ಇಳಿ ವಯಸ್ಸಿನಲ್ಲಿ ಅವರು ವೀಲ್ ಚೇರಲ್ಲಿ ಪಾರ್ಲಿಮೆಂಟಿಗೆ ಹೋಗಿ ಕರ್ನಾಟಕದ ಅನೇಕ ಜಲವಂತ ಸಮಸ್ಯೆಗಳು, ವಿಶೇಷವಾಗಿ ನೀರಾವರಿ ಸಮಸ್ಯೆಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳನ್ನು ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಇದ್ರು. ಅಂತ ಒಂದು ಹಿರಿಯ ಮತ್ಸದ್ದಿಯ ವಾಯ್ಸು, ಒಂದು ದೊಡ್ಡ ವಾಯ್ಸು ಪಾರ್ಲಿಮೆಂಟಲ್ಲಿ ಇದ್ರೆ ಒಳ್ಳೇದು, ಅದು ನಮ್ಮ ಜನರ ಹಿತದೃಷ್ಟಿಯಿಂದ ಒಳ್ಳೇದು ಅನ್ನೋದು ಜನಾಭಿಪ್ರಾಯ ಇತ್ತು. ಅದಕ್ಕೆ ದೇವೇಗೌಡರು ಮತ್ತೆ ಕಂಟಿನ್ಯೂ ಆಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ ಇತ್ತು. ಅಷ್ಟು ಬಿಟ್ರೆ ದೇವೇಗೌಡರು ಅಪೇಕ್ಷೆ ಪಟ್ಟಿದ್ದಲ್ಲ, ನಮ್ಮ ಪಾರ್ಟಿ ಏನು ಅಪೇಕ್ಷೆ ಪಟ್ಟಿದ್ದಲ್ಲ, ನಾವೇನು ಯಾರಿಗೇನು ಅರ್ಜಿ ಕೊಟ್ಟು ದೇವೇಗೌಡರು ಕಂಟಿನ್ಯೂ ಮಾಡಿ ಅಂತಲೂ ಕೇಳಿದ್ದಲ್ಲ. ಹಾಗಾಗಿ ನಾವು ಡಿಸಪಾಯಿಂಟ್, ನಿರಾಕರಣೆ ಅಂತ ಯಾಕೆ ಬರ್ತದೆ? ಅವ್ರ ಪಾರ್ಟಿ ಸೆಲೆಕ್ಷನ್ ಅವ್ರು ಮಾಡಿದ್ದಾರೆ. ಅವ್ರ ಪಾರ್ಟಿ ಸೆಲೆಕ್ಷನ್ ಅಂತ ನೀವ್ ಹೇಳ್ತೀರಾ? ಕಾಂಗ್ರೆಸ್ ನಾಯಕರು ಇದೇ ವಿಚಾರ, ದೇವೇಗೌಡರ ವಿಚಾರನೇ ಪ್ರಮುಖವಾಗಿ ಅಸ್ತ್ರ ಮಾಡ್ಕೊಂಡಾರೆ. ಇದೀಗ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ, ಕುಮಾರಸ್ವಾಮಿಗೆ ಅಧಿಕಾರನೇ ಮುಖ್ಯ ಆಯಿತು, ಕುರ್ಚಿಗೆ ಅಂಟ್ಕೊಂಡು ಕೂತ್ಕೊಂಡಿದ್ದಾರೆ, ಸಚಿವ ಸ್ಥಾನನೇ ಮುಖ್ಯ ಆಯ್ತಾ ಅನ್ನುವಂತ ಒಂದು ನಿಟ್ಟಲ್ಲಿ. ಪಾರ್ಲಿಮೆಂಟ್ ಕಾಂಗ್ರೆಸ್ ಅವರಿಗೆ ಏನಾದರೂ ಒಂದು ಎಲ್ಲಿಯಾದರೂ ಒಂದು ಹುಡುಕ ಅಂತದ್ದು ಇದೆಯಲ್ಲ, ಆ ಹುಡುಕಕ್ಕೆ ವ್ಯವಸ್ಥೆ ಅವರು ನಿಸ್ಸೀಮರು. ಇಲ್ಲಿ ಏನೋ ಒಂದು ಆಗಿದೆ, ಈ ಜನಾಭಿಪ್ರಾಯ ಈ ಥರ ಇತ್ತು, ಅದನ್ನ ಅವರು ಬಿಜೆಪಿಯವರು ಒಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು. ಇದನ್ನು ಯಾಕೆ ನಾವು ಇಂಥ ಒಂದು ಸಂದರ್ಭವನ್ನು ಸ್ವಲ್ಪ ಎಕ್ಸ್ಪ್ಲೈಟ್ ಮಾಡಿ ಒಂದು ಅಡ್ವಾಂಟೇಜ್ ತಗೋಬಾರದು ಅನ್ನೋದು ಅವ್ರದ್ದು ಅದು ಸಾಮಾನ್ಯವಾದ ವಿಚಾರ. ಅವರು ಯಾವಾಗಲೂ ತಗೊಂತಾರೆ, ಹಾಗೆ ಈಗಲೂ ಟ್ರೈ ಮಾಡ್ತಾರೆ. ಆ ಥರದ್ದು ಯಾವುದೇ ಥರದ್ದು NDA ಭಾಗ, ನಾವು ಸ್ಟಿಲ್ NDA ಭಾಗದಲ್ಲಿ ಇದ್ದೀವಿ. ಯಾವುದೇ ಥರದ ಅವರ ಸಂಬಂಧಕ್ಕೆ ಇದು ಯಾವುದೇ ಥರದ ಧಕ್ಕೆ ಆಗಂತ ಪ್ರಶ್ನೆ ಇಲ್ಲ. ಯಾಕೆ ಅಂದರೆ ದೇವೇಗೌಡರು ಅಪೇಕ್ಷೆ ಪಟ್ಟಿದ್ದಲ್ಲ, ನಾನು ಪಾರ್ಲಿಮೆಂಟಿಗೆ ಕಳಿಸಿ ಅಂತ ಹೇಳಿದ್ದಲ್ಲ, ನಾವು ಪಕ್ಷ ಕೂಡ ಅವ್ರಿಗೇನು ಡಿಮ್ಯಾಂಡ್ ಮಾಡಿದ್ದಲ್ಲ. ಹಾಗಾಗಿ ಅವ್ರ ಪಕ್ಷದ ಆಯ್ಕೆ ಅವ್ರದ್ದಿದೆ. ನಮ್ಮ ನಂಬರ್ ಏನಿದೆ ನಮಗೆ ಚೆನ್ನಾಗಿ ಅರಿವಿದೆ. 18 ನಂಬರ್ ಇಟ್ಕೊಂಡು ನಮ್ಮ ದೇವೇಗೌಡರನ್ನ ಪಾರ್ಲಿಮೆಂಟಿಗೆ ಕಳಿಸ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ. ಜನಾಭಿಪ್ರಾಯ ಅವರು ಪಾರ್ಲಿಮೆಂಟಿಗೆ ಇದ್ರೂ ಒಳ್ಳೇದು ದೇವೇಗೌಡರು ಅನ್ನೋದು ಇತ್ತು, ಬಿಟ್ಟರೆ ಬೇರೆ ಏನಿರಲಿಲ್ಲ. ಇದು ಕೇವಲ ನಿಮ್ಮ ಕಾರ್ಯಕರ್ತರಲ್ಲ, ಪಕ್ಷಾತೀತವಾಗೂ ಕೂಡ ಒಂದು ನಿರೀಕ್ಷೆ ಇತ್ತು, ಹಿರಿಯ ಮುತ್ಸದ್ದಿ ದೇವೇಗೌಡರನ್ನ ರಾಜ್ಯಸಭೆಗೆ ಮತ್ತೆ ಮರು ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ. ಆದರೆ ಇದೀಗ ನಿಮ್ಮ NDA ಮೈತ್ರಿಕೂಟದ ಒಕ್ಕೂಟದವರು ಇದೀಗ ನಿರಾಕರಣೆ ಮಾಡಿದ್ದಾರೆ. ಸಹಜವಾಗಿ ನಿಮ್ಮ ಕಾರ್ಯಕರ್ತರು, ನಿಮ್ಮ ಶಾಸಕರಿಗೆ ಅಸಮಾಧಾನ ಇರುತ್ತೆ. ಈ ಅಸಮಾಧಾನ ಮೈತ್ರಿ ಮೇಲೆ ಪರಿಣಾಮ ಬೀರಲ್ವಾ ಅಂತ? ಸರ್, ನೀವು ವಾಪಸ್ ನಿರಾಕರಣೆನ ಮಾತನ್ನ ಹೇಳ್ಬೇಡಿ ದಯವಿಟ್ಟು. ಯಾವಾಗ ನಿರಾಕರಣೆ ಬರ್ತದೆ ಹೇಳಿ? ದೇವೇಗೌಡರು ಅಪೇಕ್ಷೆ ಪಟ್ಟು ನಮ್ಮ ಪಾರ್ಟಿ ಈ ರೀತಿ ದೇವೇಗೌಡರನ್ನ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕು, ಹಿರಿಯ ಮತ್ಸದ್ದಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರ ವಾಯ್ಸ್ ಪಾರ್ಲಿಮೆಂಟಲ್ಲಿ ಇರಬೇಕು ಅಂತ ನಾವೇನಾದರೂ ಮೂವ್ ಮಾಡಿ ಬಿಜೆಪಿಯವರಿಗೆ, ಹಿರಿಯ ನಾಯಕರಿಗೆ ಅಥವಾ ರಾಜ್ಯ ನಾಯಕರಿಗೆ ಏನಾರು ಹೇಳಿ ಪತ್ರ ಬರೆದು ಏನಾರು ಮಾಡಿದ್ರೆ ಆಗ ಅದನ್ನ ನಿರಾಕರಣೆ ಅಂತ ಅಲ್ಲ. ಬಿಜೆಪಿ ನಾಯಕರಿಗೆ ದೇವೇಗೌಡರಂತ ಹಿರಿಯ ನಾಯಕರನ್ನ ತಾಳಿ ಮತ್ತೆ ಮರು ಆಯ್ಕೆ ಮಾಡಬೇಕು ಅಂತ ಯಾಕೆ ಅವ್ರ ಮನಸ್ಸಿಗೆ ಬರಲಿಲ್ಲ ಅಂತ? ಅದು ಅವ್ರನ್ನೇ ಕೇಳಿ ಸರ್, ನೀವು ಅವ್ರು ಕೇಳಿ. ನಮ್ಮಲ್ಲ ಅವ್ರ ಆಯ್ಕೆ, ಅವ್ರ ಪಾರ್ಟಿಯವ್ರನ್ನ ಆಯ್ಕೆ ಮಾಡಿದ್ರೆ ಅದ್ರ ಬಗ್ಗೆ ನಮ್ಗೇನು ಯಾವುದೇ ಕಾರಣಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ನೀವು ಇನ್ನೊಂದು ಹೇಳಿದ್ರಲ್ಲ, ಸಂಬಂಧಕ್ಕೆ ಏನಾರ ಕೊರತೆ ಆಗುತ್ತೆ ಅಂತ. NDA ಸಂಬಂಧ ಅದು ನಾವು NDA ಭಾಗ 100% ಹೌದು. ಕುಮಾರಸ್ವಾಮಿ ಅವರು ಮಂತ್ರಿ ಇದ್ದಾರೆ, ನಾವು NDA ಭಾಗ ಇಂಟ್ಯಾಕ್ಟ್. ಇನ್ನೂ ನಾವು ಸಂಬಂಧ ಬಹಳ ಗಟ್ಟಿಯಾಗಿ ಆ ಸಂಬಂಧಕ್ಕೂ ಇದಕ್ಕೂ ಸಂಬಂಧ ಬರಲ್ಲ. ಆ ಥರದ್ದೇನಾರ ಬರ್ತದೆ ಅಂತೇಳಿ ಏನಾರ ಕಾಂಗ್ರೆಸ್ ಅವರು ಕಾಯ್ತಾ ಇದ್ರೆ ಅದು ಅವ್ರು ಅಲ್ಲೇ ಕಾಯ್ತಾ ಇರಲಿ. ಅದೇ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನೀವು ಮೂರನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದೀರಿ ಸರ್ ಪರಿಷತ್ ಚುನಾವಣೆಯಲ್ಲಿ. ಏನು ಕಾನ್ಫಿಡೆನ್ಸ್ ಸರ್? ಈಗ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಮಿಗಿಲಾಗ್ತಕ್ಕಂಥ ಮತಗಳು, ಸ್ವಲ್ಪ ಮಿಕ್ಕಂತ ಮತಗಳು, ಅದರ ನಂಬರ್ ಕೂಡ ನಮಗೆ ಅರಿವಿದೆ. ಜೊತೆಯಲ್ಲಿ ನಮ್ದು 18 ನಂಬರ್ ಇದೆ. ಅದು ಇದು ಎರಡು ಸೇರ್ಕೊಂಡು
ಎಲ್ಲ ಒಂದ್ ಕಡೆ ನಮಗೆ ನಾವು ಗೆಲುವಿನ ಹಂತಕ್ಕೆ ಹೋಗ್ತೀವಿ ಅನ್ನೋದು ನಮ್ಮ ಎಲ್ಲ ಒಂದ್ ಕಡೆ ಲೆಕ್ಕಾಚಾರ ಇರುತ್ತೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು 2 ಸರಿ ಮುಖ್ಯಮಂತ್ರಿಗಳಾದವರು, ಸೆಂಟ್ರಲ್ ಮಂತ್ರಿ ಇದ್ದಾರೆ, ರಾಜಕೀಯ ಅನುಭವ ಇಲ್ದಾರ? ಅನುಭವ ಇಲ್ಲದೆ ನಮ್ಮ ಪಾರ್ಟಿಯವ್ರನ್ನ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳ್ತಾರಾ? ಅದೇ ರೀತಿ ಅವರು 5ನೇ ಕ್ಯಾಂಡಿಡೇಟು ಹಾಕಿರ್ತಕ್ಕಂಥದ್ರಲ್ಲಿ ಅವರು ಬಹಳ ಪಟ್ಟುಗಳನ್ನು ಹಾಕಿದಂಥವ್ರೆ ಮುಖ್ಯಮಂತ್ರಿಗಳಿರೋದು. ಅವ್ರಿಗೂ ರಾಜಕೀಯದ ಅನುಭವ ಇದೆ. ಅವರು ಎಲ್ಲೋ ಕಡೆ ಹುಡುಕ್ತಾ ಇದ್ದಾರೆ, ಹುಡುಕಿ ಇಟ್ಟಿರ್ಬೋದು. ನಾವು ಎಲ್ಲ ಕಡೆ ಹುಡುಕಿ ಇಟ್ಟಿರ್ಬೋದು ನಮ್ಮ ನಾಯಕರು. ಅದು ಅವರಿಬ್ರು ನಾಯಕರುಗಳಿಗೆ ಹೇಳಲ್ಲ. ಅದೆಲ್ಲ ಭರವಸೆ ಇದ್ದಿದ್ರಿಂದ ನಮ್ಮ ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀವಿ ನಾವು. ಸರ್, ಈಗ ಪರಸ್ಪರ ನೋಡಿ ಸರ್, ನೇರವಾಗಿ ಕೇಳ್ತೀವಿ. ಒಂದು ಕಡೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರುಗಳಿಗೆ ಗಾಳ ಹಾಕಿವ್ರೆ ಅಂತ, ಡಿ.ಕೆ. ಶಿವಕುಮಾರ್ ಅವರು ತನ್ನ ಸಂಬಂಧಿ ವಿನಯ್ ಕಾರ್ತಿಕ್ ಗೆಲ್ಲಿಸಬೇಕು ಅಂತ ಜೆಡಿಎಸ್ನ ಶಾಸಕರುಗಳಿಗೆ, ಅಸಮಾಧಾನಿತ ಶಾಸಕರುಗಳಿಗೆ ಗಾಳ ಹಾಕಿದ್ದಾರೆ. ಅವರ ಆತ್ಮಸಾಕ್ಷಿ ಮತಗಳನ್ನ ಪಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ನಾನು ಅದಕ್ಕೆ 2 ನಾಯಕರ ಬಗ್ಗೆ ನಾನು ಹೇಳಿದೆ. ನಮ್ಮ ನಾಯಕರೇನು ಆರ್ಡಿನರಿ ಅಲ್ಲ, 2 ಸರಿ ಮುಖ್ಯಮಂತ್ರಿಗಳಾದರು. ಕ್ಯಾಲ್ಕುಲೇಷನ್ ಇಲ್ಲದೆ ಅವ್ರು ಕೆಲಸ ಮಾಡಲ್ಲ. ಹಾಗೆ ರಾಜಕಾರಣದಲ್ಲಿ ಕೆಲವು ಸರಿ ತಪ್ಪು ಲೆಕ್ಕಾಚಾರಗಳು ಆಗಿರ್ತವೆ. ಆ ತಪ್ಪು ಲೆಕ್ಕಾಚಾರಗಳು ಆದಂಥ ಸನ್ಲಿ ತಿದ್ಕೊಂಡು ಹೋಗಿದ್ದೀವಿ. ಈಗ ಈ ಲೆಕ್ಕಾಚಾರ ಏನಿದೆ ಅನ್ನೋದನ್ನ ನಾವು ಅವರು ನಮಗೆ ಬಾಯಿ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. 2 ಜನ ಅದೇ ಲೆಕ್ಕಾಚಾರದಲ್ಲಿದ್ದಾರೆ. ಅವ್ರಿಗೂ ಏನು ಅಷ್ಟು ಸುಲಭದ ಮಾತಲ್ಲ ಗೆಲ್ಲಕ್ಕೆ. ನಮ್ದು ಒಂಥರದಲ್ಲಿ ಇದರಲ್ಲಿ ಇದೆ, ಎನಿಥಿಂಗ್ ಮೇ ಹ್ಯಾಪನ್, ಎನಿ ಟೈಮ್ ಆಗ್ಬೋದು ಅನ್ನೋದು ಲೆಕ್ಕಾಚಾರದಲ್ಲಿದ್ದೀವಿ. ನೋಡೋಣ, ಕಾದ್ ನೋಡಿ. ಯಾಕೆಂದ್ರೆ ಹಿಂದೆ ನಿಮ್ಮ ಜೆಡಿಎಸ್ನವರೇ 7 ಜನ ಅಡ್ಡ ಮತದಾನ ಮಾಡಿದ್ರು. ಯಾಕಂದ್ರೆ ಜೆಡಿಎಸ್ನಲ್ಲೇ ಅಡ್ಡ ಮತದಾನ ಮಾಡುವಂತ ಒಂದು ಪ್ರಕ್ರಿಯೆ ಶುರುವಾಗಿತ್ತು. ಈಗ ನಿಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಹೇಗ್ ಮಾಡ್ತೀರಾ ಅಂತ ನೋಡಿ. ಅಡ್ಡ ಮತದಾನ ಅನ್ನತಕ್ಕಂಥದ್ದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಬಿಜೆಪಿಲಿ ಆಗಿಲ್ವಾ, ಕಾಂಗ್ರೆಸ್ ಅಲ್ಲಿ ಆಗಿಲ್ವಾ, ನಮ್ಮಲ್ಲಿ ಎಲ್ಲ ಪಾರ್ಟಿನಲ್ಲೂ ಆಗಿದೆ ಅಡ್ಡ ಮತದಾನದ. ನಮಗೆ ಈಗಿರ್ತಕ್ಕಂಥ ನಮ್ಮೆಲ್ಲ 18 ಶಾಸಕರ ಮೇಲೆ ನಮಗೆ ಬಹಳ ತೀವ್ರವಾದ ವಿಶ್ವಾಸ ಇದೆ. ಆ ಥರದ್ದು ಯಾವುದೇ ಥರದ್ದು ಏನು ಆಗೋದಿಲ್ಲ ಖಂಡಿತ. ನಮ್ಮ ಮತ ಏನಿದೆ ನಮ್ಮ ಮತ ಹಾಕೊಂತೀವಿ ನಾವು. ಅಲ್ಲಿ ಉಳಿದಂಥ ಮತಗಳು ಬಿಜೆಪಿ ಮತಗಳಲ್ಲಿ ಇನ್ನು 2 ಪಾರ್ಟಿಯಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಆ ಡಿಸ್ಕಷನ್ ಆದ ನಂತರ, ಯಾಕೆಂದ್ರೆ ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ನಾಮಿನೇಷನ್ ಹಾಕಿ ತಾನೇ ಡಿಸ್ಕಸ್ ಮಾಡಬೇಕು. ಅವ್ರಿಗೆ ಹೇಳಿದ್ದಾರೆ ನಾಮಿನೇಷನ್ ಹಾಕೋ ವಿಚಾರದಲ್ಲಿ ಎಲ್ಲ ಮಾತಾಡಿದ್ದೀವಿ ಅಂತ ನಮ್ಮ ನಾಯಕರು ಹೇಳಿದ್ದಾರೆ. ಯಾವುದೇ ಥರದ ಕ್ಯಾಲ್ಕುಲೇಷನ್ ಇಲ್ಲದೆ ಕುಮಾರಸ್ವಾಮಿ ಅವರು ಕೆಲಸ ಮಾಡಲ್ಲ, ಕ್ಯಾಲ್ಕುಲೇಷನ್ ಇಟ್ಟೇ ಮಾಡಿದ್ದಾರೆ. ಸೊ ಇದಿಷ್ಟು ಜೆಡಿಎಸ್ನ ವಿಧಾನ ಪರಿಷತ್ ಸಭಾನಾಯಕ ಎಲ್.ಎಲ್. ಭೋಜೇಗೌಡರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.